ರಾಜ್ಯಶಾಸ್ತ್ರ ವಿತ್ ರಮೇಶ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ಆತ್ಮೀಯರೇ, ನಾನು ರಮೇಶ್ ಸಂಕರೆಡ್ಡಿ ಮಾತನಾಡ್ತಿದ್ದೇನೆ. ಮೊದಲನೇದಾಗಿ, ಕಳೆದ 5 ವರ್ಷದಿಂದ ವಿವಿಧ ಪಠ್ಯಕ್ರಮಾನುಸಾರ ನಾನು ರಚಿಸಿದಂತಹ ಅನೇಕ ಕೃತಿಗಳಿಗೆ ತಾವು ನೀಡಿದ ಬೆಂಬಲಕ್ಕೆ ಧನ್ಯವಾದಗಳನ್ನು ಎಲ್ಲ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯಶಾಸ್ತ್ರ ಬೋಧಕ ವರ್ಗದವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಈ ವಿಡಿಯೋದ ಮೂಲಕ ಅರ್ಪಿಸ್ತೇನೆ. ಮುಂದುವರೆದು ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ಇತ್ತೀಚೆಗೆ ಪ್ರಕಟಗೊಂಡಂತಹ ನನ್ನ 31ನೇ ಕೃತಿ ಭಾರತದ ಸಂವಿಧಾನ ಮತ್ತು ರಾಜಕೀಯ ಪ್ರಕ್ರಿಯೆ ಅಂತಕ್ಕಂತಹ ಹೊಸ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗ್ತಕ್ಕಂತಹ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಪ್ರಕಟಿಸಿರತಕ್ಕಂತಹ ಕೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಲಿಕ್ಕೆ ಈ ವಿಡಿಯೋದ ಮೂಲಕ ನಾನು ಪ್ರಯತ್ನಿಸ್ತೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಪುಸ್ತಕದಲ್ಲಿರ್ತಕ್ಕಂತಹ ಕಂಟೆಂಟ್ ಬಗ್ಗೆ ಒಂದಿಷ್ಟು ತಿಳಿದುಕೊಂಡು ಪ್ರತಿ ವಾರ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿರ್ತಕ್ಕಂತಹ ಅನೇಕ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು ಪ್ರತಿ ಭಾನುವಾರ ಒಂದೊಂದು ಸಂಕ್ಷಿಪ್ತವಾದಂತಹ ಪರೀಕ್ಷೆಗೆ ಪೂರಕವಾದಂತಹ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ನಾನು ಬಯಸಿದ್ದೇನೆ. ಇದನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಈ ಕೃತಿಯಲ್ಲಿರ್ತಕ್ಕಂಥ ಒಂದಿಷ್ಟು ಕಂಟೆಂಟ್ ಏನಿದೆ ಅನ್ನೋದನ್ನು ನೋಡೋದಾದರೆ, ಅಧ್ಯಾಯ 1ರಲ್ಲಿ ಸಾಮಾನ್ಯವಾಗಿ ನಾವು ಸಂವಿಧಾನ ಅಧ್ಯಯನ ಮಾಡಬೇಕಾದ್ರೆ ಸಂವಿಧಾನಾತ್ಮಕ ಬೆಳವಣಿಗೆಯಿಂದ ಪ್ರಾರಂಭ ಮಾಡ್ತೇವೆ. ಆದರೆ ಈ ಕೃತಿಯಲ್ಲಿ ಭಾರತೀಯ ರಾಷ್ಟ್ರೀಯ ಹೋರಾಟದ ಮೂಲಕ ಅಧ್ಯಯನವನ್ನ ಪ್ರಾರಂಭಿಸಲಿಕ್ಕೆ ಪ್ರಯತ್ನಿಸ್ತಕ್ಕಂಥ ಪ್ರಯತ್ನ ಆಗಿದೆ. ಅಂದ್ರೆ ದೇಶದ ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ದೇಶದ ಐತಿಹಾಸಿಕ ಹಿನ್ನೆಲೆ ಗೊತ್ತಿರಬೇಕಾಗತ್ತೆ. ಕಲಾ ವಿಭಾಗದ ವಿದ್ಯಾರ್ಥಿಗಳಾದ್ರೆ ಓಕೆ, BCom BSc ಬೇರೆ ಬೇರೆ ಕೋರ್ಸ್ಗಳಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಅರ್ಥೈಸಿಕೊಳ್ಳುವಿಕೆಗೆ ಪೂರಕವಾದಂತಹ ಒಂದಿಷ್ಟು ರಾಷ್ಟ್ರೀಯ ಹೋರಾಟದ ಬಗ್ಗೆ ಇಲ್ಲಿ ಬೆಳಕು ಚೆಲ್ತಕ್ಕಂಥ ಪ್ರಯತ್ನವನ್ನ ಮೊದಲನೇ ಅಧ್ಯಾಯದಲ್ಲಿ ಮಾಡಲಾಗಿದೆ. ವಿಶೇಷವಾಗಿ ಬ್ರಿಟಿಷರು ಅಷ್ಟೇ ಅಲ್ಲ, ಯುರೋಪಿಯನ್ರು ಭಾರತಕ್ಕೆ ಯಾಕೆ ಬಂದ್ರು, ಅದರಲ್ಲಿ ಬ್ರಿಟಿಷರು ಹೇಗೆ ಪ್ರವರ್ಧಮಾನಕ್ಕೆ ಬಂದ್ರು, ಅವರು ಭಾರತದ ಆಡಳಿತವನ್ನ ತಮ್ಮ ಕೈವಶ ಮಾಡಿಕೊಳ್ಳೋದಿಕ್ಕೆ ಪೂರಕವಾದಂತಹ ಬೆಳವಣಿಗೆಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಚಿತ್ರಣವನ್ನ ಕೊಟ್ಟು ಆ ಬ್ರಿಟಿಷರ ವಿರುದ್ಧ ಏನು ಹೋರಾಟಗಳು ಪ್ರಾರಂಭ ಆದವು ಅದ್ರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ತಕ್ಕಂಥ ಪ್ರಯತ್ನ ಮೊದಲನೇ ಅಧ್ಯಾಯದಲ್ಲಿ ಆಗಿದೆ. ವಿಶೇಷವಾಗಿ 1857ರ ಸಿಪಾಯಿಗಳ ದಂಗೆ ಇರ್ಬೋದು, 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿ ಮಂದಗಾಮಿ, ತೀವ್ರಗಾಮಿ ಮತ್ತು ಕ್ರಾಂತಿಕಾರಿಗಳ ಹಂತದಲ್ಲಿ ಯಾವ್ಯಾವ ನಾಯಕರಿದ್ರು, ಅವರ ಉದ್ದೇಶಗಳೇನಿದ್ವು, ಅವರ ಸಾಧನೆಗಳೇನು ಅನ್ನೋದ್ರ ಬಗ್ಗೆ, ಅದ್ರ ಜೊತೆಗೆ 1920ರಿಂದ 47ರ ಅವಧಿಯಲ್ಲಿ ಗಾಂಧಿ ಯುಗ ಏನು ಪ್ರಾರಂಭ ಆಯಿತು, ಆ ಗಾಂಧಿ ಯುಗದಲ್ಲಿ ಆದಂತಹ ಅಸಹಕಾರ, ಕಾನೂನು ಭಂಗ ಮತ್ತೆ ಭಾರತ ಬಿಟ್ಟು ತೊಲಗಿ ಚಳವಳಿಯಂತಹ ಸ್ವಾತಂತ್ರ್ಯ ಹೋರಾಟದ ವಿವಿಧ ಹಂತಗಳ ಬಗ್ಗೆ ಒಂದಿಷ್ಟು ಜಾಗೃತಗೊಳಿಸೋ ಪ್ರಯತ್ನ ಈ ಮೊದಲ ಅಧ್ಯಾಯದಲ್ಲಿ ಆಗತ್ತೆ. ಜೊತೆಗೆ ಅಧ್ಯಾಯದ ಕೊನೆಗೆ ನೆನಪಿಡಬೇಕಾದ ಅಂಶಗಳನ್ನ ನೀಡಿರೋದ್ರಿಂದ ಅದು ಮುಂದಿನ ಅಧ್ಯಯನಕ್ಕೆ ಪ್ಲಸ್ ಪರೀಕ್ಷಾ ಸಿದ್ಧತೆಗೆ ಸಹಾಯ ಆಗತ್ತೆ ಅಂತ ಭಾವಿಸಿದ್ದೇನೆ. ಇನ್ನು ಅಧ್ಯಾಯ 2ರಲ್ಲಿ ಆಸ್ ಯೂಶುವಲ್ ಸಂವಿಧಾನ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಓದಲೇಬೇಕಾದಂಥ ಮೊದಲ ಒಂದು ಮೆಟ್ಟಿಲು ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಲಾಗಿದೆ. ಸಾಮಾನ್ಯವಾಗಿ ರೆಗ್ಯುಲೇಟಿಂಗ್ ಆಕ್ಟ್ ಇಂದ ಹಿಡಿದು 1947ರ ಭಾರತ ಸ್ವತಂತ್ರ ಕಾಯ್ದೆವರೆಗೆ ಇಲ್ಲಿ ಕವರ್ ಮಾಡಲಾಗಿದೆ. ಅದರ ಜೊತೆಗೆ ಈ ವಿವಿಧ ಕಾನೂನುಗಳಿಗೆ ಪೂರಕವಾದಂತಹ ಕೆಲ ಬೆಳವಣಿಗೆಗಳು ಆಧುನಿಕ ಭಾರತದ ಇತಿಹಾಸದಲ್ಲಿ ಜರುಗಿದಾವೆ. ಅವುಗಳಲ್ಲಿ ಪ್ರಧಾನವಾಗಿ ಈ ಮೋತಿಲಾಲ್ ನೆಹರು ವರದಿ ಇರ್ಬೋದು, ಸೈಮನ್ ಕಮಿಷನ್ ಇರ್ಬೋದು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರ್ಬೋದು, ಕ್ಯಾಬಿನೆಟ್ ಮಿಷನ್ ಇರ್ಬೋದು, ಅವುಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ
ಓದುಗನಿಗೆ ಎಲ್ಲೂ ಕೂಡ ಗ್ಯಾಪ್ ಬರದೇನೆ ಒಂದು ನಿರಂತರ ಅಧ್ಯಯನ ಆಗಲಿಕ್ಕೆ ಪೂರಕವಾದಂಥ ಮಾಹಿತಿಯನ್ನು ಎರಡನೇ ಅಧ್ಯಾಯ ಒಳಗೊಂಡಿದೆ. ಸೊ 1773ರಿಂದ 1947ರ ಅವಧಿಯಲ್ಲಿ ಯಾವೆಲ್ಲ ಕಾನೂನಾತ್ಮಕ ಸಂವಿಧಾನಾತ್ಮಕ ಬೆಳವಣಿಗೆಗಳು ನಮ್ಮ ದೇಶದಲ್ಲಿ ನಡೆದವು ಅನ್ನೋದನ್ನ ಎರಡನೇ ಅಧ್ಯಾಯ ತಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಇನ್ನು ಮೂರನೇ ಅಧ್ಯಾಯದಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯ ಬೇಡಿಕೆ, ರಚನೆ ಮತ್ತು ಕಾರ್ಯಾಚರಣೆ ಬಗ್ಗೆ ಫೋಕಸ್ ಮಾಡಲಾಗಿದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಅಧ್ಯಾಯದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಸೊ ರಚನೆ ಹೇಗಾಯಿತು, ಅದರ ಬೇಡಿಕೆ ಯಾವಾಗಿಂದ ಪ್ರಾರಂಭ ಆಯಿತು ಅನ್ನೋದರ ಒಂದು ಸಂಕ್ಷಿಪ್ತ ಇತಿಹಾಸದ ಜೊತೆಗೆ ರಚನೆ ಜೊತೆಗೆ ಕಾರ್ಯಾಚರಣೆ ಮೇಲೆ ಸ್ಫುಟವಾದಂತಹ ವಸ್ತುನಿಷ್ಠ ವಿಷಯಗಳ ಮೇಲೆ ಬೆಳಕು ಚೆಲ್ಲೋ ಪ್ರಯತ್ನ ಆಗಿದೆ. ಇನ್ನು 4ನೇ ಅಧ್ಯಾಯದಲ್ಲಿ ಈ ಪುಸ್ತಕದ 4ನೇ ಅಧ್ಯಾಯದಲ್ಲಿ ಭಾರತದ ಸಂವಿಧಾನದ ಪ್ರಸ್ತಾವನೆ ಮತ್ತು ಪ್ರಮುಖ ಲಕ್ಷಣಗಳನ್ನ ಕುರಿತಂತೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗಿದೆ. ಅಧ್ಯಾಯ 5ರಲ್ಲಿ ವಿಶೇಷವಾಗಿ ಭಾರತದಲ್ಲಿ ರಾಷ್ಟ್ರೀಯ ಏಕೀಕರಣ ಪ್ರಕ್ರಿಯೆ ಏನ್ ನಡೀತು ಮತ್ತು ಭಾರತ ಒಕ್ಕೂಟದ ರಚನೆ ಹೇಗಾಯಿತು ಅನ್ನೋದನ್ನ ತಿಳಿಸ್ಕೊಡೋ ಪ್ರಯತ್ನ ಆಗ್ತದೆ. ತಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ ಏಕೀಕೃತ ಭಾರತ ಇರಲಿಲ್ಲ. ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಪ್ರಾಂತ್ಯಗಳಾಗಿ ವಿಭಜನೆ ಆಗಿತ್ತು. ಅದರ ಏಕೀಕರಣ ಪ್ರೋಸೆಸ್ ಹೇಗಾಯಿತು ಅನ್ನೋದನ್ನ ಇಲ್ಲಿ ಸಂಕ್ಷಿಪ್ತವಾಗಿ ಕಟ್ಟಿಕೊಡೋ ಪ್ರಯತ್ನ ಆಗತ್ತೆ. ಅದರ ಜೊತೆಗೆ ಸಂವಿಧಾನದ ಮೊದಲನೇ ಭಾಗದಲ್ಲಿ ಏನು ಭಾರತ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಒಂದಿಷ್ಟು ಸಂವಿಧಾನಾತ್ಮಕ ನಿಬಂಧನೆಗಳಿದಾವೆ ಅವುಗಳ ಬಗ್ಗೆ ಬೆಳಕು ಚೆಲ್ಲೋದ್ರ ಜೊತೆಗೆ ಸಂವಿಧಾನದ ಜಾರಿಯ ನಂತರ ಏನು ಒಂದು ಭಾರತ ಒಕ್ಕೂಟದಲ್ಲಿ ಭಾಷಾಧಾರಿತ ರಾಜ್ಯಗಳ ರಚನೆ ಆಯಿತು, ಅದಕ್ಕೆ ಪೂರಕವಾದಂಥ ಎಲ್ಲ ಮಾಹಿತಿಗಳನ್ನು ಈ ಅಧ್ಯಾಯದಲ್ಲಿ ಸೇರಿಸ್ತಕ್ಕಂತಹ ಪ್ರಯತ್ನ ಆಗಿದೆ. ಹಾಗಾಗಿ ಒಂದು ಸಮಗ್ರವಾದ ಒಂದು ಪರಿಕಲ್ಪನೆ, ಭಾರತ ಸ್ವತಂತ್ರ ಬಂದಾಗ ಹೇಗಿತ್ತು, ಸರ್ದಾರ್ ಪಟೇಲರ ನೇತೃತ್ವದಲ್ಲಿ ಯಾವ ರೀತಿ ಅದು ಏಕೀಕರಣಗೊಳ್ತು, ABCD ವರ್ಗದ ಸಂವಿಧಾನಾತ್ಮಕ ರಾಜ್ಯಗಳ ಜಾಗದಲ್ಲಿ ಭಾಷಾಧಾರಿತ ರಾಜ್ಯಗಳು ಬರಲಿಕ್ಕೆ ಆದಂತಹ ಒಂದು ಬೆಳವಣಿಗೆಗಳು ಏನು ಅನ್ನೋ ಸಮಗ್ರ ಜ್ಞಾನವನ್ನ ಸ್ಪರ್ಧಾತ್ಮಕ ವಿದ್ಯಾರ್ಥಿ ಪಡ್ಕೊಳ್ಳೋದಿಕ್ಕೆ ಈ ಅಧ್ಯಾಯ, ಸ್ಪೆಷಲಿ 5ನೇ ಅಧ್ಯಾಯ ಸಹಾಯ ಮಾಡ್ತದೆ ಅಂತ ನಾನು ಭಾವಿಸ್ತೇನೆ. ಇನ್ನು 6ನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಪೌರತ್ವ ಅನ್ನೋ ಈ 6ನೇ ಅಧ್ಯಾಯದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂತ 2ನೇ ಭಾಗದ ವಿವಿಧ ನಿಬಂಧನೆಗಳ ಬಗ್ಗೆ, 1955ರ ಪೌರತ್ವ ಕಾಯಿದೆ ಮತ್ತೆ 1955ರ ಪೌರತ್ವ ಕಾಯಿದೆ ಯಾವ ರೀತಿ ಕಾಲಾನುಕ್ರಮದಲ್ಲಿ 6 ಬಾರಿ ತಿದ್ದುಪಡಿಗೆ ಒಳಗಾಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಗಮನದಲ್ಲಿಟ್ಕೊಂಡು ವಸ್ತುನಿಷ್ಠವಾಗಿ ಚರ್ಚಿಸೋ ಪ್ರಯತ್ನ ಆಗಿದೆ. ಇದು ಅಧ್ಯಾಯ 6ದಾಯಿತು. ಇನ್ನು ಅಧ್ಯಾಯ 7ರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸ ಆಗತ್ತೆ. ಭಾಗ 3 ವಿಧಿ 12ರಿಂದ 35ರವರೆಗೆ ಇರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಒಂದು ಸ್ವರೂಪದ ಬಗ್ಗೆ, ಆ ಮೂಲಭೂತ ಹಕ್ಕುಗಳ ವರ್ಗೀಕರಣ, ಅದರ ಪ್ರಾಮುಖ್ಯತೆ, ವಿಮರ್ಶೆ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತಿಳಿಸ್ತಕ್ಕಂಥ ಕೆಲಸ ಆಗ್ತದೆ 7ನೇ ಅಧ್ಯಾಯದಲ್ಲಿ. 8ನೇ ಅಧ್ಯಾಯದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳ ಮೇಲೆ ಬೆಳಕು ಚೆಲ್ಲಾಗ್ತದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅರ್ಥ, ಅವುಗಳ ಸ್ವರೂಪ ಮತ್ತೆ ಅವುಗಳ ವರ್ಗೀಕರಣ, ಅವುಗಳ ಪ್ರಾಮುಖ್ಯತೆ, ಅನುಷ್ಠಾನ, ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ನಡುವಿನ ಒಂದಿಷ್ಟು ಸಂಘರ್ಷಗಳು, ಅದರ ಮೇಲೆ ಬೆಳಕು ಚೆಲ್ಲೋದ್ರ ಜೊತೆಗೆ ಸಂವಿಧಾನ ಜಾರಿಯೋತ್ತರ ಸೇರ್ಪಡೆಗೊಂಡಂತಹ ಮೂಲಭೂತ ಕರ್ತವ್ಯಗಳ ಬಗ್ಗೆನೂ ಕೂಡ ಸ್ಫುಟವಾದ ಮಾಹಿತಿಯನ್ನ ಒದಗಿಸೋ ಪ್ರಯತ್ನ ಆಗಿದೆ 8ನೇ ಅಧ್ಯಾಯದಲ್ಲಿ. ಇನ್ನು ಅಧ್ಯಾಯ 9ರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು, ಅಧ್ಯಾಯ 9ರಲ್ಲಿ ಕೇಂದ್ರ ಕಾರ್ಯಾಂಗ ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋ ಪ್ರಯತ್ನ ಆಗಿದೆ. ಸ್ಪೆಷಲಿ ಕೇಂದ್ರ ಕಾರ್ಯಾಂಗ ಅಂತಂದ್ರೆ ಅಲ್ಲಿ ಕೀ ಪೋಸ್ಟ್ಗಳಾದಂತಹ ರಾಷ್ಟ್ರಪತಿ ಇರ್ಬೋದು, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ ಇವುಗಳ ಜೊತೆಗೆ ಇವುಗಳ ಒಂದು ಅಧಿಕಾರಾವಧಿ, ಆಮೇಲೆ ಚುನಾವಣಾ ವಿಧಾನ, ಪದಚ್ಯುತಿ ಇವೆಲ್ಲದರ ಜೊತೆಗೇನೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್
ಪಾರ್ಟ್ಸ್ ಆಫ್ ದಿ ಎಕ್ಸಿಕ್ಯೂಟಿವ್ ಅಂತ ನಾವೇನು ಕರಿತೀವಿ, ಉಪ ಪ್ರಧಾನ ಮಂತ್ರಿ ಹುದ್ದೆ ಇರ್ಬೋದು, ಸಚಿವ ಸಂಪುಟ ಇರ್ಬೋದು, ಸಂಪುಟ ಸಮಿತಿಗಳಿರ್ಬೋದು, ಅವುಗಳನ್ನು ಸೇರಿದಂತೆ ಒಟ್ಟಾರೆ ಕೇಂದ್ರ ಕಾರ್ಯಾಂಗದ ಸಮಗ್ರ ಒಂದು ಪಕ್ಷಿ ನೋಟವನ್ನ 9ನೇ ಅಧ್ಯಾಯ ಒಳಗೊಳ್ತಕ್ಕಂಥ ಕೆಲಸ ಮಾಡಿದೆ. ಇನ್ನು ಅಧ್ಯಾಯ 10ರಲ್ಲಿ ಭಾರತದ ಸಂಸತ್ತು ಅರ್ಥಾತ್ ಪಾರ್ಲಿಮೆಂಟ್ ಅಂತ ನಾವೇನ್ ಕರಿತೇವೆ, ಕೇಂದ್ರ ಶಾಸಕಾಂಗದ 2 ಮನೆಗಳು, ಲೋಕಸಭೆಯ ರಚನೆ, ಅದರ ಅಧಿಕಾರ ಕಾರ್ಯ, ರಾಜ್ಯಸಭೆಯ ರಚನೆ ಮತ್ತು ಅಧಿಕಾರ ಕಾರ್ಯಗಳು, ಆಮೇಲೆ ಅವುಗಳ ನಡುವಿನ ಸಂಬಂಧದ ಬಗ್ಗೆ ಬೆಳಕು ಚೆಲ್ಲೋದ್ರ ಜೊತೆಗೆ ಸ್ಪೀಕರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಲಾಗ್ತದೆ. ಅದರ ಜೊತೆಗೆ ಈ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಪ್ರೈಮರಿ ಡ್ಯೂಟಿ ಆಗಿರ್ತಕ್ಕಂಥ ಮಸೂದೆಗಳ ಒಂದು ಶಾಸನವಾಗಿ ಪರಿವರ್ತನೆಗೊಳಿಸೋದೇ ಅದರ ಆದ್ಯ ಕರ್ತವ್ಯ ಆಗಿರೋದ್ರಿಂದಾಗಿ ಮಸೂದೆಯ ಅರ್ಥ ಮತ್ತೆ ಅದರ ಪ್ರಕಾರಗಳ ಬಗ್ಗೆ ಇಲ್ಲಿ ಬೆಳಕು ಚೆಲ್ಲೋದ್ರ ಜೊತೆಗೆ ಈ ಸಂಸತ್ತಿನ ಕಾರ್ಯವಿಧಾನಗಳು, ಸಂಸತ್ತು ನಿರ್ವಹಿಸ್ತಕ್ಕಂತಹ ಕಾರ್ಯವಿಧಾನಗಳ ಬಗ್ಗೆ ಏನು ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆ, ವಿಧಿ 107ರಿಂದ ವಿಧಿ 122ರವರೆಗೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಅಧ್ಯಾಯ ಒಳಗೊಳ್ತಕ್ಕಂಥ ಕೆಲಸ ಮಾಡಿದೆ. ಇನ್ನು ಇದ್ರ ಜೊತೆಗೆ ಅಧ್ಯಾಯ 11ರಲ್ಲಿ ರಾಜ್ಯ ಕಾರ್ಯಾಂಗದ ಬಗ್ಗೆ ಸ್ಫುಟವಾದಂತಹ ಮಾಹಿತಿಯನ್ನ ಕೊಡಲಾಗುತ್ತೆ. ರಾಜ್ಯಪಾಲರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಮತ್ತೆ ರಾಜ್ಯ ಮಂತ್ರಿಮಂಡಲದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಇದ್ರ ಜೊತೆಗೆ ಇದೇ 11ನೇ ಅಧ್ಯಾಯದಲ್ಲಿ ರಾಜ್ಯ ಕಾರ್ಯಾಂಗ ಮತ್ತು ಶಾಸಕಾಂಗ ಅಂತ ನಾವು ಮೆನ್ಷನ್ ಮಾಡಿರೋದ್ರಿಂದಾಗಿ ಈ ರಾಜ್ಯ ಮಟ್ಟದ ಶಾಸಕಾಂಗದ ಒಂದು ಮಾಹಿತಿ ಕೂಡ 11ನೇ ಅಧ್ಯಾಯದಲ್ಲಿ ನಮಗೆ ಸಿಗುತ್ತೆ. ಈ ಕೃತಿಯ 11ನೇ ಅಧ್ಯಾಯದಲ್ಲಿ ವಿಧಾನಸಭೆಯ ರಚನೆ, ಅಧಿಕಾರ ಕಾರ್ಯಗಳು ಮತ್ತು ಕೆಲವು ರಾಜ್ಯಗಳಲ್ಲಿರ್ತಕ್ಕಂಥ ವಿಧಾನ ಪರಿಷತ್ತಿನ ರಚನೆ ಹೇಗಾಗತ್ತೆ, ಮತ್ತೆ ಅದರ ಅಧಿಕಾರ ಕಾರ್ಯಗಳು ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಫೋಕಸ್ ಮಾಡಲಾಗ್ತದೆ. ಇನ್ನ ಅಧ್ಯಾಯ 12ರಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆ ಏನಿದೆ, ಆ ಇಡೀ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಹೊಂದಿರತಕ್ಕಂಥ ಭಾರತದ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳು ಮತ್ತು ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳ ಭಾಗವಾಗಿರ್ತಕ್ಕಂತಹ ಈ ನ್ಯಾಯಾಂಗ ವಿಮರ್ಶೆ, ನ್ಯಾಯಾಂಗ ಕ್ರಿಯಾಶೀಲತೆ, ಆಮೇಲೆ ಸಂವಿಧಾನದ ಮೂಲ ಸಂರಚನೆ ಬಗ್ಗೆ ಮತ್ತೆ ಈ ಕಲಿಜಿಯಂ ಸಿಸ್ಟಮ್ ಅಂತ ಏನ್ ಕರಿತೇವೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ವಸ್ತುನಿಷ್ಠ ಮಾಹಿತಿಯನ್ನ ಕೊಡ್ತಕ್ಕಂಥ ಪ್ರಯತ್ನ ಆಗಿದೆ. ಇನ್ನ ಅಧ್ಯಾಯ 13ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಅನುಸೂಚಿತ ಹಾಗೂ ಬುಡಕಟ್ಟು ಪ್ರದೇಶಗಳ ಆಡಳಿತದ ಬಗ್ಗೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾದಂತಹ ಮಾಹಿತಿಯನ್ನ ಒದಗಿಸ್ತಕ್ಕಂಥ ಕೆಲಸ ಅಧ್ಯಾಯ 13ರಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಇನ್ನ ಅಧ್ಯಾಯ 14ರಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ಮಾಹಿತಿಯನ್ನ ಒದಗಿಸ್ತಕ್ಕಂಥ ಕೆಲಸ ಆಗಿದೆ. ಅಂದ್ರೆ ಭಾರತದಲ್ಲಿ ಈ ಸ್ಥಳೀಯ ಸರ್ಕಾರಗಳ ಒಂದು ಐತಿಹಾಸಿಕ ಒಂದು ಬೆಳವಣಿಗೆಗಳನ್ನ ಗುರುತಿಸ್ತಕ್ಕಂಥ ಪ್ರಯತ್ನ ಆಗತ್ತೆ. 73-74ನೇ ತಿದ್ದುಪಡಿಗಳ ವಿಶೇಷತೆಗಳು, ಅದ್ರ ಜೊತೆಗೆ ಪೋಸ್ಟ್ 73rd and 74th ಅಮೆಂಡ್ಮೆಂಟ್ ಯಾವ ರೀತಿ ಒಂದು ಕರ್ನಾಟಕವನ್ನ ಅನುಲಕ್ಷಿಸಿ ಈ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಹೇಗಿದಾವೆ ಅನ್ನೋದ್ರ ಜೊತೆಗೆ ಇತ್ತೀಚೆಗೆ ಬಂದಿರತಕ್ಕಂಥ GBA ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಒಂದು ಪ್ರೈಮರಿ ವಿಚಾರವನ್ನ ಹಂಚಿಕೊಳ್ಳೋ ಪ್ರಯತ್ನ ಆಗತ್ತೆ. ಈ ಕೃತಿಯ 15ನೇ ಅಧ್ಯಾಯ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತಾರಾಜ್ಯ ಸಂಬಂಧಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸ ಆಗ್ತದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನೀಯ, ಆಡಳಿತಾತ್ಮಕ ಮತ್ತು ಆರ್ಥಿಕ ಸಂಬಂಧಗಳು, ಜೊತೆಗೆ ಕೆಲವು ವಿವಾದಗಳ ಸ್ವರೂಪದ ಬಗ್ಗೆ, ಇದ್ರ ಜೊತೆಗೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಿತಿಗಳ ಬಗ್ಗೆ, ಸ್ಪೆಷಲಿ ಸರ್ಕಾರಿಯ, MM ಪುಂಚಿ, ಬೇರೆ ಬೇರೆ ರಾಜಮನ್ನಾರ್ ಕಮಿಟಿ, ಇವುಗಳ ಬಗ್ಗೆ ಇಲ್ಲಿ ಫೋಕಸ್ ಮಾಡಲಾಗ್ತದೆ. ಅದರ ಜೊತೆಗೇನೆ
ಅಂತಾರಾಜ್ಯ ಸಂಬಂಧಗಳು, ವಿಶೇಷವಾಗಿ ಈ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತಹ ಭಾಷಾ ವಿವಾದಗಳಿರ್ಬೋದು, ಜೊತೆಗೆ ವಾಣಿಜ್ಯ ಸಂಬಂಧಗಳು ರಾಜ್ಯಗಳ ನಡುವೆ ಇರ್ತಕ್ಕಂಥದ್ರ ಮೇಲೆ ಬೆಳಕು ಚೆಲ್ಲೋದ್ರ ಜೊತೆಗೆ ಈ ಅಂತಾರಾಜ್ಯ ಮಂಡಳಿ ಬಗ್ಗೆ, ಜೊತೆಗೆ ವಲಯ ಸಮಿತಿಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ತಕ್ಕಂಥ ಪ್ರಯತ್ನ ಈ 15ನೇ ಅಧ್ಯಾಯದಲ್ಲಿ ಆಗ್ತದೆ. ಇನ್ನು 16ನೇ ಅಧ್ಯಾಯದಲ್ಲಿ ಭಾರತದಲ್ಲಿನ ನಾಗರಿಕ ಸೇವೆಗಳು ಮತ್ತು ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಬಗ್ಗೆ ಫೋಕಸ್ ಮಾಡಲಾಗ್ತದೆ. ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನ ಸೇರಿದಂತೆ ಈ ಸಂವಿಧಾನಾತ್ಮಕ ಉಪಬಂಧಗಳೇನಿದಾವೆ ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಸ್ಫುಟವಾದ ಮಾಹಿತಿಯನ್ನು ಒದಗಿಸೋದ್ರ ಜೊತೆಗೆ ಇತ್ತೀಚೆಗೆ 14A ಭಾಗದ ಮೂಲಕ ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನ ಏನ್ ಸೇರ್ಪಡೆ ಮಾಡಲಾಗಿದೆ ಅದರ ಮಾಹಿತಿಯನ್ನ ಒದಗಿಸ್ತಕ್ಕಂಥ ಕೆಲಸ ಆಗ್ತದೆ. ಇನ್ನು 18ನೇ ಅಧ್ಯಾಯದಲ್ಲಿ ಕೆಲವು ವರ್ಗಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಶೇಷ ಸಂವಿಧಾನಾತ್ಮಕ ಉಪಬಂಧಗಳ ಬಗ್ಗೆ ಬೆಳಕು ಚೆಲ್ಲ ಪ್ರಯತ್ನ ಆಗತ್ತೆ. ಅದ್ರ ಜೊತೆಗೆ ಅಧಿಕೃತ ಭಾಷೆಗಳು, ಭಾರತದಲ್ಲಿರ್ತಕ್ಕಂಥ ಅಧಿಕೃತ ಭಾಷೆಗಳ ಬಗ್ಗೆ ಸಂವಿಧಾನಾತ್ಮಕ ನಿಬಂಧನೆಗಳೇನಿದಾವೆ ಅವುಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸ 18ನೇ ಅಧ್ಯಾಯದಲ್ಲಿ ಆಗತ್ತೆ. ಹಾಗೇನೆ 19ನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಸಂವಿಧಾನಾತ್ಮಕ, ಶಾಸನಾತ್ಮಕ ಮತ್ತು ನಿಯಂತ್ರಕ ಸಂಸ್ಥೆಗಳ ಬಗ್ಗೆ ಫೋಕಸ್ ಮಾಡಲಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾದಂಥ ಈ ಸಂವಿಧಾನಾತ್ಮಕ ಸಂಸ್ಥೆಗಳು, UPSC, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೇರಿದಂತೆ ಕೆಲವು ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ, ಅದ್ರ ಜೊತೆಗೆ ಕಾನೂನಿನ ಆಧಾರದಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನಾತ್ಮಕ ಸಂಸ್ಥೆಗಳ ಬಗ್ಗೆ ಇಲ್ಲಿ ಈ ಅಧ್ಯಾಯದಲ್ಲಿ ಅವುಗಳ ರಚನೆ, ಅಧಿಕಾರ ಕಾರ್ಯಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸ ಆಗ್ತದೆ. ಇದ್ರ ಜೊತೆಗೆ 20ನೇ ಅಧ್ಯಾಯ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಮತ್ತು ವೈವಿಧ್ಯಮಯ ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂತಹ ಸಂವಿಧಾನಾತ್ಮಕ ನಿಬಂಧನೆಗಳ ಬಗ್ಗೆ ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಭಾರತದಲ್ಲಿ ಏನು ಈ ತುರ್ತು ಪರಿಸ್ಥಿತಿಯ ಪ್ರಕಾರಗಳಿದಾವೆ, ಅವುಗಳ ಒಂದು ಕಾರ್ಯಾಚರಣೆ ಹೇಗಾಗತ್ತೆ, ನಿದರ್ಶನಗಳು ಏನು ಅನ್ನೋದು ಮಾಹಿತಿ ಇಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ವೈವಿಧ್ಯಮಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನ ಹೊಂದಿರತಕ್ಕಂಥ ಉಪಬಂಧಗಳನ್ನು ಕೂಡ ಇಲ್ಲಿ ಈ 20ನೇ ಅಧ್ಯಾಯ ಒಳಗೊಳ್ಳುತ್ತದೆ. ಇನ್ನು 21ನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಸಂವಿಧಾನದ ತಿದ್ದುಪಡಿ ವಿಧಾನ ಹೇಗಿದೆ, ಆ ಪ್ರಕ್ರಿಯೆ ಹೇಗಾಗತ್ತೆ, ಪ್ರಧಾನ ತಿದ್ದುಪಡಿಗಳು ಇದುವರೆಗೆ ಯಾವ್ಯಾವೆಲ್ಲ ಆಗಿದಾವೆ ಅನ್ನೋದ್ರ ಬಗ್ಗೆ ಸಮಗ್ರ ಒಂದು ಪಕ್ಷಿ ನೋಟವನ್ನ ಒದಗಿಸ್ತಕ್ಕಂಥ ಪ್ರಯತ್ನ ಈ ಅಧ್ಯಾಯದಲ್ಲಿ 21ನೇ ಅಧ್ಯಾಯದಲ್ಲಿ ಆಗತ್ತೆ. ಈ ಪುಸ್ತಕದ 22ನೇ ಅಧ್ಯಾಯ ಸಂವಿಧಾನದ 21 ಮತ್ತು 22ನೇ ಭಾಗಗಳ ಸಂಕ್ಷಿಪ್ತ ಮಾಹಿತಿಯನ್ನ ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸಂವಿಧಾನದ 21ನೇ ಭಾಗ ಏನು ತಾತ್ಕಾಲಿಕ, ಪರಿವರ್ತನಾತ್ಮಕ ಮತ್ತು ವಿಶೇಷ ನಿಬಂಧನೆಗಳಿಗೆ ಸಂಬಂಧಪಟ್ಟದ್ದಿದೆ, ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಡ್ತದೆ ನಿಮಗೆ. ಅದರ ಜೊತೆಗೆ 22ನೇ ಭಾಗ, ಭಾರತ ಸಂವಿಧಾನದ 22ನೇ ಭಾಗ ಈ ಕಿರು ಶೀರ್ಷಿಕೆ, ಹಿಂದಿಯಲ್ಲಿ ಅಧಿಕೃತ ಪ್ರಕಟಣೆ, ಸಂವಿಧಾನದ ಪ್ರಾರಂಭ ಮತ್ತು ನಿರಸನಗಳಿಗೆ ಸಂಬಂಧಪಟ್ಟಂತ ಭಾಗದ ಬಗ್ಗೆ ಒಂದಿಷ್ಟು ಸ್ಫುಟವಾದ ಮಾಹಿತಿಯನ್ನ 22ನೇ ಅಧ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ತದೆ. ಇನ್ನು 23ನೇ ಅಧ್ಯಾಯ, ಇದು ಇಡೀ 22 ಅಧ್ಯಾಯಗಳಲ್ಲಿ ತಾವೇನು ಅಧ್ಯಯನ ಮಾಡಿರ್ತೀರಿ ಅದನ್ನ ಮತ್ತೊಮ್ಮೆ ಮೆಮೊರೈಸ್ ಮಾಡ್ತಕ್ಕಂತಹ ಒಂದು ಅಧ್ಯಾಯವಾಗಿರುತ್ತೆ. ಭಾರತ ಸಂವಿಧಾನದ ಎಲ್ಲ ಭಾಗಗಳು ಮತ್ತೆ ವಿಧಿಗಳು ಮತ್ತು ಈವರೆಗಿನ ಎಲ್ಲ ಅನುಸೂಚಿಗಳ ಒಂದು ಪರಿಚಯವನ್ನ ಇದು ಮತ್ತೊಂದು ಸಾರಿ ಮಾಡಿಕೊಡ್ತದೆ. ಈ ಮೂಲಕ ಒಬ್ಬ ವಿದ್ಯಾರ್ಥಿ, ಈ ಕೃತಿಯನ್ನ ಅಧ್ಯಯನ ಮಾಡ್ತಕ್ಕಂತಹ ವಿದ್ಯಾರ್ಥಿ ಮೊದಲನೇದಾಗಿ ಆಯಾ ಅಧ್ಯಾಯದಲ್ಲಿ ಕ್ರಮಬದ್ಧವಾಗಿ ಸಂವಿಧಾನದ ಎಲ್ಲ ಭಾಗಗಳನ್ನ ವಿಶಾಲವಾಗಿ ವಿವರಣಾತ್ಮಕವಾಗಿ ಓದಿ, ಅದೇ ಅಧ್ಯಾಯದ ಕೊನೆಯಲ್ಲಿ ಬರ್ತಕ್ಕಂತಹ ನೆನಪಿಡಬೇಕಾದ ಅಂಶಗಳಲ್ಲಿ ಒಂದ್ಸಾರಿ ಮೆಮೊರೈಸ್ ಮಾಡಿಕೊಂಡು ಅಧ್ಯಾಯ 23ರ ಅಡಿಯಲ್ಲಿ ಮತ್ತೊಂದು ಸಾರಿ ಇಡೀ ಭಾರತ ಸಂವಿಧಾನವನ್ನ ಅವಲೋಕಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಇಲ್ಲಿ ಆಗಿದೆ. 25 ಭಾಗಗಳು, 395
ಸಂಖ್ಯೆಯವರೆಗೆ ಇರ್ತಕ್ಕಂತಹ 460ಕ್ಕೂ ಹೆಚ್ಚಿನ ವಿವಿಧ ವಿಧಿಗಳು ಮತ್ತೆ 12 ಅನುಸೂಚಿಗಳ ಸಂಕ್ಷಿಪ್ತ ನೋಟವನ್ನ ಈ ಅಧ್ಯಾಯ ತಮಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಇನ್ನ 24ರಿಂದ 28ನೇ ಅಧ್ಯಾಯಗಳೇನಿದಾವೆ ಇವುಗಳು ಪ್ರಬಂಧ ರೂಪದ ಪ್ರಶ್ನೆಗಳಿಗೆ ಬರೀಲಿಕ್ಕೆ ಮತ್ತೆ ಭಾರತದಲ್ಲಿ ಪೊಲಿಟಿಕಲ್ ಪ್ರೋಸೆಸ್ ಅಂತ ಏನ್ ಕರಿತೇವೆ, ಸಂವಿಧಾನದ ಹೊರತಾಗಿ ಕೆಲವು ಪ್ರಕ್ರಿಯೆಗಳು ಆಗ್ತದೆ ಅದನ್ನ ಅರ್ಥೈಸ್ಕೊಳ್ಳೋದಿಕ್ಕೆ ಸ್ಪರ್ಧಾಳುವಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಅಧ್ಯಾಯ 24ರ ಅಡಿಯಲ್ಲಿ ಭಾರತದ ಒಕ್ಕೂಟದ ವ್ಯವಸ್ಥೆ ಬಗ್ಗೆ, ಭಾರತ ಒಕ್ಕೂಟದ ಒಂದು ವಿಶೇಷತೆ ಏನು, ಮತ್ತೆ ಭಾರತ ಒಕ್ಕೂಟದ ಕಾರ್ಯಾಚರಣೆ ಹೇಗಾಗ್ತಾ ಇದೆ, ಭಾರತ ಒಕ್ಕೂಟದ ಒಂದು ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಬೆಳಕು ಚೆಲ್ತಕ್ಕಂಥ ಕೆಲಸ ಆಗತ್ತೆ. 25ನೇ ಅಧ್ಯಾಯ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಒತ್ತಡ ಗುಂಪುಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸ ಮಾಡುತ್ತೆ. ಇನ್ನು 27ನೇ ಅಧ್ಯಾಯ ಈ ಸಮ್ಮಿಶ್ರ ಸರ್ಕಾರ ಮತ್ತು ಪಕ್ಷಾಂತರಕ್ಕೆ ಸಂಬಂಧಪಟ್ಟಂತೆ ಬೆಳಕು ಚೆಲ್ತಕ್ಕಂಥ ಕೆಲಸ ಮಾಡ್ತದೆ. 27ನೇ ಅಧ್ಯಾಯ ಭಾರತದಲ್ಲಿನ ಸಾಮಾಜಿಕ ಚಳುವಳಿಗಳು, ವಿಶೇಷವಾಗಿ ರೈತ ಹೋರಾಟಗಳು, ಅದಕ್ಕೆ ಕಾರಣ, ಪರಿಹಾರ, ಮತ್ತೆ ಪರಿಸರ ಚಳುವಳಿಗಳು, ಮಹಿಳಾ ಪರ ಚಳುವಳಿಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ತಕ್ಕಂಥ ಕೆಲಸ, ಈ 3 ವಿಧದ ಹೋರಾಟಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸ ಆಗ್ತದೆ. ಇನ್ನ ಅಧ್ಯಾಯ 28ನೇ ಅಧ್ಯಾಯ ಬಹಳ ಮುಖ್ಯವಾದದ್ದು. ಯಾಕೆ ಅಂದ್ರೆ ಭಾರತದಲ್ಲಿನ ಸಂಸದೀಯ ಕಾರ್ಯವಿಧಾನಗಳು ಏನಿದೆ, ಸಂಸತ್ತಿನ ಒಂದು ವಿವಿಧ ಚಟುವಟಿಕೆಗಳ ಬಗ್ಗೆ, ಅಂದ್ರೆ ಶಾಸನೀಯ ಪ್ರಕ್ರಿಯೆ ಅಂತ ನಾವೇನ್ ಕರಿತೇವೆ ಆ ಪ್ರಕ್ರಿಯೆಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ಕೆಲಸ ಆಗತ್ತೆ. ಇಲ್ಲಿ ಮಸೂದೆ ಶಾಸನವಾಗಿ ಪರಿವರ್ತನೆಗೊಳ್ತಕ್ಕಂಥ ವಿವಿಧ ಹಂತಗಳ ಬಗ್ಗೆ, ಸಂಸದೀಯ ಸಮಿತಿಗಳ ಬಗ್ಗೆ, ಮತ್ತೆ ಅಧಿವೇಶನದ ಸಂದರ್ಭದಲ್ಲಿ ಬರ್ತಕ್ಕಂತಹ ಸಂಸದೀಯ ಪ್ರಶ್ನೆಗಳು, ನಿಲುವಳಿಗಳ ಬಗ್ಗೆ, ಅದ್ರ ಜೊತೆಗೆ ಈ ಜನಪ್ರತಿನಿಧಿಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಸಮಗ್ರವಾದ ಮಾಹಿತಿ ತಮಗೆ ಇಲ್ಲಿ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಇದರ ಜೊತೆಗೆ ಈ ಕೃತಿಯ 29ನೇ ಅಧ್ಯಾಯ ವಿಶೇಷವಾಗಿ ಪ್ರಶ್ನಾಕೋಶಕ್ಕೆ ಸಂಬಂಧಪಟ್ಟದ್ದು. ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದಂತ ಮತ್ತು ಮುಂದಿನ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಮಾದರಿಯ ಪ್ರಶ್ನೆಗಳನ್ನ ಈ ಒಂದು ಅಧ್ಯಾಯ ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಈ ಅಧ್ಯಾಯದಲ್ಲಿ ಈವರೆಗೆ ಏನು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಆಧಾರವಾಗಿಟ್ಕೊಂಡು 6 ಮಾದರಿಯಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಒಂದು ಕೋಶವನ್ನ ಸಿದ್ಧಪಡಿಸಿ ನೀಡ್ತಕ್ಕಂಥ ಕೆಲಸ ಆಗಿದೆ. ಹೇಳಬೇಕು ಅಂತಂದ್ರೆ ಬಹು ಆಯ್ಕೆಗಳಲ್ಲಿ ಒಂದೇ ಉತ್ತರವನ್ನ ಆಯ್ಕೆ ಮಾಡ್ತಕ್ಕಂಥ ಮಾದರಿಯ ಪ್ರಶ್ನೆಗಳನ್ನ ಸುಮಾರು 120 ಪ್ರಶ್ನೆಗಳನ್ನ ನೀಡಲಾಗಿದೆ. ಅದ್ರ ಜೊತೆಗೆ ಈ ಎಬಿ ಪಟ್ಟಿ ಜೋಡಿಸ್ತಕ್ಕಂಥ ಸೂಕ್ತ ಒಂದು ನಿಟ್ಟಿನಲ್ಲಿ ಎ ಮತ್ತು ಬಿ ಪಟ್ಟಿಗಳನ್ನ ಜೋಡಿಸುವ ಮಾದರಿಯ ಪ್ರಶ್ನೆಗಳು ಒಂದು 30-35 ಪ್ರಶ್ನೆಗಳನ್ನ ನೀಡಲಾಗಿದೆ. ಇದರ ಜೊತೆಗೆ ನೀಡಲಾದಂತಹ ಹೇಳಿಕೆಯನ್ನ ಆಧರಿಸಿ ಸರಿ ಮತ್ತು ತಪ್ಪನ್ನ ಗುರುತಿಸ್ತಕ್ಕಂತಹ ಮಾದರಿಯ ಪ್ರಶ್ನೆಗಳಿದಾವೆ. ಇದರ ಜೊತೆಗೆ ಸರಿ ತಪ್ಪುಗಳನ್ನ ಗುರುತಿಸ್ತಕ್ಕಂಥ ಮಾದರಿಯ ಪ್ರಶ್ನೆಗಳು, ಹಾಗೇನೆ ಈ ಎ ಮತ್ತು ಆರ್ ಅಂದ್ರೆ ಅಸರ್ಷನ್ ಮತ್ತು ರೀಸನ್ ಮಾದರಿಯ ಪ್ರಶ್ನೆಗಳು ಒಂದಿಷ್ಟು ತಮಗೆ ಪ್ರಿಪೇರ್ ಆಗ್ಲಿಕ್ಕೆ ಮಾದರಿಯಾಗಿ ಇರಲಿ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳನ್ನ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಮಾಡಿ ನೀಡಲಾಗಿದೆ. ಇದರ ಜೊತೆಗೆ ಬಹು ಆಯ್ಕೆಗಳಲ್ಲಿ ಅಂದ್ರೆ ಉತ್ತರಗಳಲ್ಲಿ ಬಹು ಆಯ್ಕೆಯನ್ನ ಗುರುತಿಸ್ತಕ್ಕಂಥ ಮಾದರಿಯ ಪ್ರಶ್ನೆಗಳನ್ನ ಮಾಡಿ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೂಕ್ತವಾದಂತ ಸಿದ್ಧತೆಯನ್ನ ತಾವು ಮಾಡ್ಕೊಳ್ಳೋದಕ್ಕೆ ಪೂರಕವಾದಂತ ಪ್ರಶ್ನಾಕೋಶವನ್ನ 29ನೇ ಅಧ್ಯಾಯದಲ್ಲಿ ಒದಗಿಸೋ ಪ್ರಯತ್ನ ಮಾಡಲಾಗಿದೆ. ಈ ಕೃತಿಯ ಕೊನೆಯ ಅಧ್ಯಾಯ 30ನೇ ಅಧ್ಯಾಯ. ಇದರಲ್ಲಿ ನಾವು ಪುಸ್ತಕದ ಭಾಗವಾಗಿ ಒಂದಿಷ್ಟು ವಿಶೇಷ ಮಾಹಿತಿಯನ್ನ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಕೋಷ್ಟಕಗಳ ರೂಪದಲ್ಲಿ ನೀಡ್ತಕ್ಕಂಥ ಪ್ರಯತ್ನ ಆಗಿದೆ. ಭಾರತದ
ರಾಷ್ಟ್ರೀಯ ಕಾಂಗ್ರೆಸ್ನಿಂದ ನಾವು ಪ್ರಾರಂಭ ಮಾಡಿರೋದ್ರಿಂದ ಅದರ ಪ್ರಧಾನ ಅಧಿವೇಶನಗಳು, ಅಧ್ಯಕ್ಷರು, ಅವರ ವಿಶೇಷತೆಗಳ ಬಗ್ಗೆ ಒಂದಿಷ್ಟು ನೀಡಲಾಗಿದೆ. ಹಾಗೇನೆ ರಾಷ್ಟ್ರಪತಿಗಳು ಕೇವಲ ಅವರ ಅಧಿಕಾರಾವಧಿ ಅಷ್ಟೇ ಅಲ್ಲ, ಅವರ ವಿಶೇಷತೆಗಳನ್ನು ಕೂಡ ನಾವು ಈ ಮೆನ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡಲಾಗಿದೆ. ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳು ಏನಿದಾವೆ ಭಾರತ ಒಕ್ಕೂಟದಲ್ಲಿ, ಅವುಗಳ ರಾಜಧಾನಿಯ ಜೊತೆಗೆ ಅವುಗಳ MLAಗಳ ಒಟ್ಟು ಸಂಖ್ಯೆ, MP ಗಳ ಒಟ್ಟು ಸಂಖ್ಯೆ, ರಾಜ್ಯಸಭಾ ಸದಸ್ಯರ ಸಂಖ್ಯೆ, ಇವುಗಳನ್ನ ಒಂದೇ ಕೋಷ್ಟಕದಲ್ಲಿ ಸಮಗ್ರ ಒಂದು ದೃಷ್ಟಿಕೋನವನ್ನ ತಾವು ಹೊಂದಲಿಕ್ಕೆ ಪೂರಕವಾಗಿ ನೀಡ್ತಕ್ಕಂಥ ಕೆಲಸ ಆಗಿದೆ. ಅದರೊಟ್ಟಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಂವಿಧಾನ ಮತ್ತು ಭಾರತದ ರಾಜಕೀಯ ಪ್ರಕ್ರಿಯೆಗೆ ಪೂರಕವಾದಂತಹ ಒಂದಿಷ್ಟು ಮಾಹಿತಿಗಳ ಏನು ಅವಶ್ಯಕತೆ ಇರ್ತದೆ ಅದನ್ನ ಒಂದಿಷ್ಟು ಗಮನದಲ್ಲಿ ಇಟ್ಕೊಂಡು ಸುಮಾರು 17 ಕೋಷ್ಟಕಗಳನ್ನ ಮಾಡೋದ್ರ ಮೂಲಕ ಇಲ್ಲಿ ಹೆಚ್ಚುವರಿ ಜ್ಞಾನವನ್ನ ಸಂವಿಧಾನ ಮತ್ತು ರಾಜಕೀಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನೀಡೋ ಪ್ರಯತ್ನ ಆಗಿದೆ. ಒಟ್ಟಾರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದಿಷ್ಟು ಸ್ಪರ್ಧಾ ಮಿತ್ರರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕೃತಿಯನ್ನ ನಾನು ರಚಿಸ್ತಕ್ಕಂತಹ ಪ್ರಯತ್ನ ಮಾಡಿದ್ದೇನೆ. ಇದನ್ನ ಹೊರತರಲಿಕ್ಕೆ ಧಾರವಾಡದ ಶಾರದಾ ಪ್ರಕಾಶನ ಮುಂದೆ ಬಂದು ಅದನ್ನ ಪ್ರಕಟಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಕ್ಕೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಅರ್ಪಿಸ್ತಾ, ತಮಗೆ ನಾನು ಹೇಳ್ತಕ್ಕಂತಹ ವಿಷಯ ಏನು ಅಂದ್ರೆ, ಇಷ್ಟೋ ತನಕ ನಾನೇನು ಒಂದಿಷ್ಟು ಈ ಕೃತಿಯಲ್ಲಿ ಬರ್ತಕ್ಕಂಥ ಅಧ್ಯಾಯಗಳನ್ನ ಹೇಳ್ತಾ ಬಂದೆ. ಆ ಅಧ್ಯಾಯಗಳನ್ನ ಕುರಿತಂತೆ ಪ್ರತಿ ವಾರಕ್ಕೆ ಒಂದರಂತೆ ನನ್ನ ಸಮಯದ ಮಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿ ವಾರಕ್ಕೆ ಒಂದರಂತೆ ವಿಡಿಯೋವನ್ನ ಮಾಡಿ ನನ್ನ ಜ್ಞಾನದ ಮಿತಿಯೊಳಗಡೆ ತಮಗೆ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಳ್ಳೋ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ನೀಡ್ತಾ, ಈ ಪುಸ್ತಕ ಕರ್ನಾಟಕದ ಬೇರೆ ಬೇರೆ ನಗರಗಳ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯ ಇದೆ. ಯಾರಿಗೆ ಆಸಕ್ತಿ ಇದೆ ಅಂಥವರು ಈ ಪುಸ್ತಕವನ್ನ ಖರೀದಿಸಿ ಅಧ್ಯಯನ ಮಾಡಿ ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಿಕ್ಕೆ ಒಂದು ಸಣ್ಣ ಕಾಣಿಕೆ ಅದರಿಂದ ಆಯ್ತು ಅಂತಂದ್ರೆ ನಾನು ಕೃತಾರ್ಥ ಅಂತ ನಾನು ಅನ್ಕೊಳ್ತೇನೆ. ಆ ಹಿನ್ನೆಲೆ ಒಳಗೆ ಧಾರವಾಡದಲ್ಲಿ ಮತ್ತು ಬೆಂಗಳೂರಿನ ವಿವಿಧ ಸಪ್ನಾ ಮಳಿಗೆಗಳಲ್ಲಿ, ಹಾಗೇನೆ ರಾಯಚೂರಿನ ದೀಪ ಇರ್ಬೋದು, ಮೈಸೂರಿನ ಚೇತನಾ ಬುಕ್ ಹೌಸ್ ಇರ್ಬೋದು, ಬೇರೆ ಬೇರೆ ಪುಸ್ತಕ ಮಳಿಗೆಗಳಲ್ಲಿ ಕೃತಿ ಸಿಗುತ್ತೆ, ತಮಗೆ ಲಭ್ಯ ಇರುತ್ತೆ. ಇದರ ಹೊರತಾಗಿ ಯಾರಿಗಾದ್ರೂ ಈ ಪುಸ್ತಕದ ಅವಶ್ಯಕತೆ ಇದ್ದೆ ಅಂತಂದ್ರೆ ಶಾರದಾ ಪ್ರಕಾಶನದ ಸಂಪರ್ಕ ಸಂಖ್ಯೆಯನ್ನ ಇಲ್ಲಿ ನೀಡಲಾಗಿದೆ. ಇದನ್ನ ಸಂಪರ್ಕಿಸಿದ್ರೆ ಕೊರಿಯರ್ ಥ್ರೂ ತಮಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಆಗತ್ತೆ ಅನ್ನೋದನ್ನ ಹೇಳ್ತಾ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸಿ, ಮುಂದಿನ ದಿನಗಳಲ್ಲಿ ಪ್ರತಿ ವಾರಕ್ಕೆ ಒಂದರಂತೆ ಈ ಕೃತಿಯ ಒಂದೊಂದು ಅಧ್ಯಾಯವನ್ನ ಕುರಿತಂತೆ ನನ್ನ ಮಿತಿಯೊಳಗೆ ಒಂದಿಷ್ಟು ವಿಷಯಗಳನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದ.